ಕನ್ನಡ ನಾಡಿನ ಸಮಸ್ತ ಕನ್ನಡ ಕುಲಕೋಟಿಗೆ ಈ ನಿಮ್ಮ ಧರಣೀಶ್ ಹೆಗ್ಡೆ ಮಾಡುವ ನಮಸ್ಕಾರಗಳು. ತಮಗೆಲ್ಲರಿಗೂ DNA ಬ್ರೇಕ್ಡೌನ್ ಚಾನಲಿಗೆ ಸ್ವಾಗತ ಸುಸ್ವಾಗತ. ಇದು DNA ಯೂಟ್ಯೂಬ್ ಚಾನಲ್ ಅರ್ಪಿಸುವ ಬ್ರೇಕ್ಡೌನ್ ಅಂಡ್ ಅನಾಲಿಸಿಸ್ ವಿಡಿಯೋ. ಇವತ್ತಿನ ಶೀರ್ಷಿಕೆ ಕುಂಭಮೇಳ 2025. ಇದು ಜಗತ್ತಿನ ಅತ್ಯಂತ ದೊಡ್ಡ ಧಾರ್ಮಿಕ ಸಮಾವೇಶ. ವೀಕ್ಷಕರೇ, ಕುಂಭಮೇಳದ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ನಾವು ಸಮುದ್ರದ ಮಂಥನ ಆಗಿತ್ತಲ್ಲ ಅಲ್ಲಿಗೆ ಹೋಗಬೇಕಾಗ್ತದೆ. ಸಮುದ್ರ ಮಂಥನ ಅಸುರರು ಮತ್ತು ಸುರರ ನಡುವೆ ನಡೆದಂತಹ ಒಂದು ಜುಗಲ್ಬಂದಿ ಅಂತ ಹೇಳ್ಬೋದು. ಯಾಕಂದರೆ ಅಸುರರು ಮತ್ತು ಸುರರು ಸೇರಿಕೊಂಡು ಸಮುದ್ರವನ್ನು ಮಂಥನ ಮಾಡುವಾಗ ಬಂದಂತಹ ಹಲವು ವಿಷಯಗಳು. ಅದರಲ್ಲಿ ಒಂದು ವಿಷಯ ಏನಂದರೆ ಕಾಮಧೇನು. ಇವತ್ತಿಗೆ ನಮ್ಮ ಗೋಮಾತೆಯಾಗಿ ಕಾಣ್ಬೋದು. ಹಾಗೆ ತುಳಸಿ ಬರ್ತದೆ. ಇದೇ ರೀತಿಯಲ್ಲಿ ವಿಷವೂ ಬರ್ತದೆ, ಹಾಲ. ಇದನ್ನು ಎಲ್ಲಿ ಹೇಗೆ ಭೂಮಿಗೆ ಬಿಟ್ಟರೆ ಭೂಮಿ ವಿಷ ಸುರಲಕ್ಕೂ ಕರ್ಕೊಂಡು ಹೋಗ್ಲಿಕ್ಕೆ. ಹಾಗೆ ನೋಡುವಾಗ ಶಿವನನ್ನು ಪ್ರಾರ್ಥಿಸುವಾಗ ಶಿವ ಬಂದು ಅವನ ಕಂಠದಲ್ಲಿ ನಿಲ್ಲಿಸ್ಕೊಂಡು ನೀಲಕಂಠನಾಗ್ತಾನೆ. ಈ ರೀತಿಯಲ್ಲಿ ಬಂದಂತಹ ಒಂದು ವಿಷಯವೇ ಅಮೃತ. ಈ ಅಮೃತ ಹೊರಗೆ ಬರುವಾಗ ಆ ಅಮೃತದ ಕುಂಭ ಇರ್ತದೆ. ಆ ಕುಂಭದಿಂದ ಒಂದು 4 ಹನಿ ಅಮೃತಗಳು ಭಾರತದ 4 ಪ್ರದೇಶಗಳಲ್ಲಿ ಬಿಡ್ತದೆ. ಇವತ್ತಿನ ಮ್ಯಾಪ್ನಲ್ಲಿ ನೋಡ್ಬೋದಾದರೆ ಪ್ರಯಾಗರಾಜ, ಹರಿದ್ವಾರ, ವಾರಣಾಸಿ ಹಾಗೂ ನಾಸಿಕ್, ಈ 4 ಜಾಗಗಳಲ್ಲಿ ಆ ಅಮೃತ ಕುಂಭದಲ್ಲಿದ್ದಂತಹ ಅಮೃತ ಏನಿರ್ತದೆ ಅದು ಬೀಳ್ತದೆ. ಈ ಜಾಗಗಳಲ್ಲಿ ಕುಂಭಮೇಳವನ್ನು ನಾವು ತಲಾಂತರಗಳಿಂದ ಅಂದರೆ ಸಾವಿರಾರು ವರ್ಷಗಳ ಕಾಲದಿಂದ ಆಚರಿಸ್ತಾ ಬರ್ತಾ ಇದ್ದೀವಿ. ಈ ಕುಂಭಮೇಳ 12 ವರ್ಷಕ್ಕೊಮ್ಮೆ ನಡೀತದೆ, 6 ವರ್ಷಕ್ಕೊಮ್ಮೆ ನಡೀತದೆ, 1 ವರ್ಷದಲ್ಲಿ ಒಮ್ಮೆ ನಡೀತದೆ. ಹಾಗೆ 140 ವರ್ಷಗಳ ಅಧಿಕ ಕಾಲದಲ್ಲಿ ಒಮ್ಮೆ ನಡೀತದೆ. ಈ ರೀತಿಯಲ್ಲಿ ಕುಂಭಮೇಳಗಳು ಸುಮಾರಿವೆ. ಮಹಾಕುಂಭ, ಪೂರ್ಣಕುಂಭ, ಅರ್ಧಕುಂಭ, ಹೀಗೆ ಸುಮಾರು ಕುಂಭಮೇಳಗಳು. ಆದರೆ 2025ರ ಕುಂಭದ ಶ್ರೇಷ್ಠತೆ, ಇದರಲ್ಲಿ ಅನೇಕ ವಿಷಯಗಳು ಹರಡಿವೆ ವೀಕ್ಷಕರೇ. ಮೊದಲಿಗೆ ನಾವು ಕುಂಭಮೇಳದಲ್ಲಿ ವಿಶಿಷ್ಟಗಳನ್ನು ನೋಡಬೇಕು. ಶಾಹಿ ಸ್ನಾನ ಅಂತ ಹೇಳ್ತಾರೆ. ಶಾಹಿ ಸ್ನಾನ ಅಥವಾ ರಾಜಕೀಯ ಸ್ನಾನ ಅಂತ ಇವಾಗ ಹೇಳ್ಬೋದು. ಶಾಹಿ ಸ್ನಾನದಲ್ಲಿ ಕುಂಭಮೇಳಕ್ಕೆ ಬಂದಿರುವಂತಹ ಅಖಾಡಗಳಿರ್ತವೆ. ಅಖಾಡಗಳು ಅಂದರೆ ಸನ್ಯಾಸಿಗಳ ಕೂಟ ಅಂತ ಹೇಳ್ಬೋದು. ಈ ಅಖಾಡಗಳ ಪೀಠಾಧಿಪತಿಗಳೇನಿರ್ತಾರೆ ಅವರು ಸ್ನಾನವನ್ನು ಮಾಡ್ತಾರೆ. ಅವರೊಟ್ಟಿಗೆ ಸನ್ಯಾಸಿಗಳು ಸ್ನಾನ ಮಾಡ್ತಾರೆ. ಅದಕ್ಕೆ ಶಾಹಿ ಸ್ನಾನ ಅಂತ ಹೇಳ್ತಾರೆ ವೀಕ್ಷಕರೇ. ಈ ಕುಂಭಮೇಳಕ್ಕೆ ಖಾಲಿ ಸನ್ಯಾಸಿಗಳಷ್ಟೇ ಬಂದಿರ್ತಾರಾ ಅಂತ ನೋಡಿದರೆ ಸನ್ಯಾಸಿಗಳಲ್ಲೂ ಹಲವು ಸನ್ಯಾಸಿಗಳಿರ್ತಾರೆ. ನಾಗಬಾಬಾಗಳಾಗಿರ್ಬೋದು, ಕಪಾಲಿಕರಾಗಿರಬಹುದು, ಅಘೋರಿಗಳಾಗಿರಬಹುದು, ಜ್ಯೋತಿಷಿಗಳಾಗಿರಬಹುದು, ಪರಮಹಂಸರುಗಳಾಗಿರಬಹುದು. ಈ ರೀತಿ ಅನೇಕ ಪಂಥಗಳು, ಅನೇಕ ಆಚರಣೆಗಳನ್ನು ಮಾಡುವಂತಹ ಸಾಧುಗಳು ಬಂದಿರ್ತಾರೆ. ಶೈವ, ಶಿವ, ಹಾಗೆ ಕೆಲವೊಂದಷ್ಟು ಏನು ಹೇಳ್ತಾರೆ ಕಿನ್ನರ ಅಖಾಡಗಳು ಇವೆ. ಈ ರೀತಿಯಲ್ಲಿ ಕುಂಭಮೇಳದಲ್ಲಿ ಎಲ್ಲ ಅಖಾಡಗಳು ಪೀಠಾಧಿಪತಿಗಳು ಸ್ನಾನ ಮಾಡುವ ದಿನವನ್ನು ಶಾಹಿ ಸ್ನಾನ ಅಂತ ಹೇಳ್ತಾರೆ. ಪ್ರತಿದಿನ ಇದನ್ನು ನಡೀತದೆ. ಈ 45 ದಿನಗಳ ಕುಂಭಮೇಳ ಏನು ನಡೆಯುತ್ತೆ, ಇದರಲ್ಲಿ ಅನೇಕ ಇಂಪಾರ್ಟೆಂಟ್ ದಿನಗಳು ಅಂತಂದರೆ ಪ್ರಮುಖ ದಿನಗಳು ಅಂತ ಹೇಳ್ಬೋದು. ಇದರಲ್ಲಿ ನಮಗೆ ಕಾಣುವಂಥದ್ದು ಸುಮಾರು ಈ ತ್ರಿವೇಣಿ ಸಂಗಮ ಅಂತ ಹೇಳ್ತೇವೆ. ಏನಂದರೆ ಯಮುನೆ, ಗಂಗೆ, ಸರಸ್ವತಿ ಕಾಣ್ತಾ ಇಲ್ಲ, ಆದರೆ ಈ 3 ಸಂಗಮ ಸೇರುವಂತಹ ತ್ರಿವೇಣಿ ಸಂಗಮದಲ್ಲಿ ಕೆಲವು ಮುಖ್ಯ ದಿನಗಳಿವೆ. ಈ 45 ದಿನಗಳಲ್ಲಿ ಮುಖ್ಯ ದಿನಗಳು ಅಂತ ನಾವು ಕರಿತೇವೆ. ಏನಂದರೆ ಪುಷ್ಯ ಪೌರ್ಣಮಿ ಆಗಿರ್ಬೋದು, ವಸಂತ ಪಂಚಮಿ ಆಗಿರ್ಬೋದು, ಮೌನಿ ಅಮಾವಾಸ್ಯೆ ಆಗಿರ್ಬೋದು, ಮಾಘ ಪೌರ್ಣಮಿ ಆಗಿರ್ಬೋದು, ಮಹಾಶಿವರಾತ್ರಿಗಳಾಗಿರ್ಬೋದು. ಇಂತಹ ಪುಣ್ಯ ದಿನಗಳಲ್ಲಿ ಶಾಹಿ ಸ್ನಾನ ಮಾಡೋದು ಅಥವಾ ಈ ತ್ರಿವೇಣಿ ಸಂಗಮ ಏನು ಹೇಳ್ತೇವೆ, ಗಂಗೆ, ಯಮುನೆ, ಸರಸ್ವತಿ 3 ನದಿಗಳ ಸಾನ್ನಿಧ್ಯ ಇರುವಂತಹ ಜಾಗದಲ್ಲಿ ಸ್ನಾನ ಮಾಡೋದು, ಪ್ರಯಾಗರಾಜದಲ್ಲಿ ಸ್ನಾನ ಮಾಡುವುದು. ಇಲ್ಲಿ ಸ್ನಾನ ಮಾಡುವುದರಿಂದ ಯಥೇಚ್ಛ ಫಲಗಳು ವೃದ್ಧಿ ಆಗ್ತವೆ, ವೈಕುಂಠ ಲೋಕ ಪ್ರಾಪ್ತಿ ಆಗ್ತದೆ. ಆ ಕುಂಭದಲ್ಲಿ ಬಿದ್ದಂತಹ ಅಮೃತ ಆ ಕುಂಭ ಸ್ಥಾನದಲ್ಲಿ ಸಿಗ್ತದೆ ನಮ್ಮ ಮೈಯಲ್ಲಿ ಅಂತ ಹೇಳುವಂಥ ಅನೇಕ ವಿಶಿಷ್ಟಗಳಿವೆ. ಈ ನಿಟ್ಟಿನಲ್ಲಿ ನಾವು ನೋಡಬೇಕಾದ್ರೆ ಈ ಒಂದು ಕುಂಭಮೇಳವನ್ನು ಇಷ್ಟು ವರ್ಷಗಳ ಕಾಲನೂ ಆಚರಿಸ್ತಾ ಬಂದಿದ್ದಾರೆ. ಕಳೆದ 2019ರಲ್ಲಿ 6 ವರ್ಷದ ಹಿಂದೆ ಕುಂಭಮೇಳ ಆಗಿರುವಾಗ 16 ರಿಂದ 17 ಕೋಟಿ ಭಕ್ತಾದಿಗಳು ಈ ಕುಂಭಮೇಳದಲ್ಲಿ ಪಾಲ್ಗೊಂಡಿದ್ದರು.
ಈ ಕುಂಭಮೇಳ ಅಂತಕ್ಕಂಥದ್ದನ್ನು ಈ ಬಾರಿಯ ಯೋಗಿ ಗೌರ್ಮೆಂಟ್ ಏನಿದೆ, ಅಂದರೆ ಉತ್ತರ ಪ್ರದೇಶದ ಗೌರ್ಮೆಂಟ್ ಒಂದು ಸ್ಟ್ಯಾಂಡರ್ಡೈಸ್ಡ್ ಅಥವಾ ಒಂದು ಟ್ರೇಡ್ ಮಾರ್ಕ್ ಇವೆಂಟನ್ನಾಗಿ ಮಾಡಿಸಬೇಕು ಅಂತಕ್ಕಂಥದ್ದನ್ನು ಆಲೋಚಿಸಿ ಈ ಭಾಗದಲ್ಲಿ ಮೊನ್ನೆ 2023ರಲ್ಲಿ ಏನು ನಮ್ಮ ರಾಮ ಜನ್ಮಭೂಮಿಯ ವರ್ಡಿಕ್ಟ್ ಬಂತು. ಅದಾದ ನಂತರ 2022, 2024ರ ಕಾಲದ ತನಕನೂ ನಮ್ಮ ಅಯೋಧ್ಯೆಯಲ್ಲಿ ಬಂದಂತಹ ಜನಸಂಖ್ಯೆಯನ್ನು ಗಮನದಲ್ಲಿಟ್ಕೊಂಡು ನಮ್ಮ ಯೋಗಿ ಗೌರ್ಮೆಂಟ್ನಲ್ಲಿ ಏನು ಮಾಡಿದ್ದಾರೆ ಅಂದರೆ, ಈ ಪ್ರಯಾಗರಾಜಕ್ಕೆ ಬರುವಂತಹ ಕುಂಭಮೇಳ 2025ರ ಕುಂಭಮೇಳವನ್ನು ಟ್ರೇಡ್ ಮಾರ್ಕ್ ಒಂದು ಇವೆಂಟನ್ನಾಗಿ ನಡೆಸಬೇಕು. ದೊಡ್ಡ ಮಟ್ಟದಲ್ಲಿ ಸುಮಾರು ಭಕ್ತಾದಿಗಳು ಬರಬೇಕು. ಈ ಸತಿ ಒಂದು ರಿಲಿಜಿಯಸ್ ಟೂರಿಸಮ್ ಅನ್ನು ಯಥೇಚ್ಛವಾಗಿ ಗಮನದಲ್ಲಿಟ್ಕೊಂಡು, ಖಾಲಿ ಎಲ್ಲರೂ ಮೊದಲು ಬಲಪಂಥೀಯರು ಬರುವಕ್ಕಿಂತ ಮೊದಲು, ಅಂದರೆ ಬಲಪಂಥೀಯ ಆಲೋಚನೆಗಳು ಸಮಾಜದಲ್ಲಿ ಯಥೇಚ್ಛವಾಗಿ ಕೂಡಿಕೊಳ್ಳುವ ಮೊದಲು ಎಡಪಂಥಿ ಆಲೋಚನೆಗಳು ಇದ್ದವು. ಆ ಎಡಪಂಥೀಯರು ಹೇಳುವಂಥದ್ದು ಏನೆಂದರೆ, ಒಂದು ಗುಡಿ ಕಟ್ಟುವುದರಿಂದ ನಮಗೇನಾದರೂ ವೃದ್ಧಿ ಆಗುತ್ತದ ಅಥವಾ ನಮ್ಮ ಎಕಾನಮಿ ಏನಾದರೂ ಇಂಪ್ರೂವ್ ಆಗ್ತದ ಅಂತ ಕೇಳ್ತಾ ಇದ್ರು. ಆದರೆ ಅವರಿಗೆ ಮುಖಕ್ಕೆ ಕನ್ನಡಿ ರಾಚುವಂತೆ ಈಗ ಕನ್ನಡಿಯನ್ನು ಹೇಳಿದ್ದಾರೆ. ಯಾಕಂದರೆ ಒಂದು ಆಸ್ಪತ್ರೆ ಅಥವಾ ಒಂದು ಶಾಲೆ, ಒಂದು ಏನೇ ಒಂದು ವಿಚಿತ್ರ ಹೆಸರುಗಳನ್ನ ಹೇಳ್ತಾರೆ, ಕಟ್ಟಿಸ್ಬೋದು ಅಂತ. ಅದೆಲ್ಲ ಕಟ್ಟಿಸಿದ್ರು ಒಂದು 100-150 ವರ್ಷಗಳ ಕಾಲಕ್ಕೆ ಬಾರದಷ್ಟು ದುಡ್ಡು, ಅಂದರೆ ಎಕಾನಮಿ ಡೆವಲಪ್ ಆಗದಷ್ಟು ಎಕಾನಮಿಯನ್ನು ಖಾಲಿ 45 ದಿನ ಗ್ಯಾಪ್ಗಳಲ್ಲೇ ಆ ಎಕಾನಮಿಯನ್ನು ಬೀಟ್ ಮಾಡಿ ತೋರಿಸಿದ್ದಾರೆ. ಈ 45 ದಿನಗಳ ಇವೆಂಟಿಗೆ ಪ್ರಯಾಗರಾಜದ ಈ ಸ್ಥಳವನ್ನು ಒಂದು ಜಿಲ್ಲೆಯನ್ನಾಗಿ, ಅದಕ್ಕೆ ಒಂದು ಡಿಸ್ಟ್ರಿಕ್ಟ್ ಕಲೆಕ್ಟರನ್ನು ಕೊಟ್ಟು 40,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳೊಂದಿಗೆ ಈ ಒಂದು ಪ್ರಯಾಗನ್ನು ಜಿಲ್ಲೆ ಅಂತಲೇ ಮಾಡಿಕೊಂಡು ಆ ಪ್ರಯಾಗರಾಜದ ಕುಂಭಸ್ನಾನ ನಡೆಯುವಂಥ ಸ್ಥಳವನ್ನು ಜಿಲ್ಲೆಯನ್ನಾಗಿ ಪರಿವರ್ತಿಸಿದ್ರು. ಇಲ್ಲಿ ನೀವು ಗಮನಿಸಬೇಕಾದದ್ದು, ಒಂದು 4,000 ಎಕರೆಗಳಷ್ಟು ಒಂದು ಜಾಗ ಏನಿದೆ, ಅದನ್ನು ಪೂರ್ತಿ 1.5 ಲಕ್ಷ ಟೆಂಟುಗಳಿಂದ ವಸತಿ ವ್ಯವಸ್ಥೆಗಾಗಿ ಇದನ್ನು ಮಾಡಿದ್ರು. ಅದಲ್ಲದೆ ನಿತ್ಯವೂ ಫ್ರೀಯಲ್ಲಿ ಒಂದು ಎಲ್ಲ ಬರುವಂತಹ ಭಕ್ತಾದಿಗಳಿಗೆ ಕಣ್ಣಿನ ಆಪರೇಷನ್ ಅಥವಾ ಕಣ್ಣಿನ ಚಿಕಿತ್ಸೆಯನ್ನು ಮಾಡಿದ್ದಾರೆ. ಮೊನ್ನೆ ಪ್ರಧಾನಮಂತ್ರಿಗಳು ಹೇಳಿದರು, ಅತ್ಯಧಿಕ ಸಂಖ್ಯೆಯಲ್ಲಿಯೇ ಈ ನೇತ್ರದ ಪರೀಕ್ಷೆ ಕೂಡ ನಡೆದಿದೆ. ಈ ನಿಟ್ಟಿನಲ್ಲಿ ಕುಂಭಮೇಳದಲ್ಲಿ ಅನೇಕ ವೈಶಿಷ್ಟ್ಯಗಳು ಇವೆ. ಯಾಕೆಂದರೆ ಒಂದು ಪ್ರಯಾಗರಾಜನ ಈ ಒಂದು ಇವೆಂಟಲ್ಲಿ ನೀವು ನೋಡಬೇಕಾದ್ರೆ 350 ಹೆಚ್ಚು ಟ್ರೈನ್ಗಳು ಪ್ರತಿನಿತ್ಯ, ಅಂದರೆ ಪ್ರತಿದಿನ 350ಕ್ಕೂ ಹೆಚ್ಚು ಟ್ರೈನ್ಗಳು ಬಂದಿವೆ. ಇದೇ ರೀತಿಯಲ್ಲಿ ನಾವು ಫ್ಲೈಟಿನ ಲೆಕ್ಕವನ್ನು ಇಟ್ಟರೆ ಹೆಚ್ಚಿನ ಸಂಖ್ಯೆ ಅಂದರೆ 70ರ ಸಂಖ್ಯೆಯೂ 70 ಫ್ಲೈಟ್ಗಳ ಸಂಖ್ಯೆಯನ್ನು ಕೂಡ ಮುಟ್ಟಿದ್ದಿದೆ. ಅದೇ ನಿಟ್ಟಿನಲ್ಲಿ ಆವ್ರೇಜ್ ಅಂತ ತೆಗೆದರೆ 42, ಅಂದರೆ ಈ 45 ದಿನಗಳಲ್ಲಿ ಪ್ರತಿನಿತ್ಯ ಆವ್ರೇಜ್ ತೆಗೆದು 40ರಿಂದ 42 ಫ್ಲೈಟ್ಗಳು ಹಾರಿವೆ. ಇಂತಹ ಒಂದು ದೊಡ್ಡ ಮೆಘಾ ಸಮಾವೇಶ ಏನಿದೆ ಅದು ಕುಂಭಮೇಳವಾಗುತ್ತೆ. ಈ ಸತಿ ಅಂದಾಜು ಮಾಡಿದ್ದು 30 ಕೋಟಿ ಭಕ್ತಾದಿಗಳು ಸೇರ್ಬೋದು ಅಂತ. ಆದರೆ ಇತ್ತೀಚೆಗೆ ರಿಲೀಸ್ ಆದಂತಹ ಡಾಟಾ ನೋಡಿದರೆ ನಾವು ಈಗ 26ನೇ ತಾರೀಕು 2 ಕೋಟಿ ಅಂತ ಅಂದಾಜಿಸಲಾಗಿದೆ. ಇದನ್ನು ಸೇರಿಸಿ ಆವ್ರೇಜ್ ಔಟ್, ಅಂದರೆ ಒಂದು ಅಪ್ರಾಕ್ಸಿಮೇಷನ್ ಆಗಿ ಏನು ಹೇಳ್ತಾ ಇದ್ದಾರೆ, ಈಗ 65 ಕೋಟಿ ಜನಸಂಖ್ಯೆ ಈಗಾಗಲೇ ಪುಣ್ಯ ನದಿಯ ಕುಂಭ ಸ್ನಾನವನ್ನು ಮಾಡಿದ್ದಾರೆ. ಇದರಲ್ಲಿಯೇ ಫೆಬ್ರವರಿ 21 ದೊಡ್ಡ ರೆಕಾರ್ಡ್ಗಳನ್ನೇ ಕುಂಭಮೇಳ ಪಡೆದಿದೆ. ಯಾಕೆಂದರೆ 21 ಫೆಬ್ರವರಿ ಅಂದೇ 236 ಫ್ಲೈಟ್ಗಳು, ಅಂದರೆ ಒಂದು ದಿನದಲ್ಲಿ 236 ಫ್ಲೈಟ್ಗಳು ಪ್ರಯಾಗರಾಜಕ್ಕೆ ತಲುಪಿದ್ದವು. ಇದರಲ್ಲಿ ಶೇಕಡಾವಾರು 24,500 ಪ್ಯಾಸೆಂಜರ್ಸ್ ಭಕ್ತಾದಿಗಳು ಇದ್ದರು. ಇದು 21 ಫೆಬ್ರವರಿ ಮಾಡಿದಂತಹ ರೆಕಾರ್ಡ್. ಈ ನಿಟ್ಟಿನಲ್ಲಿ ಒಂದು ಕುಂಭಮೇಳದಿಂದ UPಯ ಗೌರ್ಮೆಂಟ್ ಏನು ಅಂದಾಜು ಹಾಕಿತ್ತು, ನಾವು 1 ಲಕ್ಷ ಕೋಟಿ ವಹಿವಾಟನ್ನು ಮಾಡ್ತೇವೆ, ಎಕಾನಮಿ ಮಾಡ್ತೇವೆ, 1 ಲಕ್ಷ ಕೋಟಿ ಹತ್ತಿರ ಈ ಎಸ್ಟಿಮೇಟ್ ಆಗಿರ್ಬೋದು. ಯಾಕಂದರೆ 64 ಕೋಟಿ ಜನಸಂಖ್ಯೆಯಲ್ಲಿ ಒಂದು ತಲೆಯಲ್ಲಿ 100 ರೂಪಾಯಿ ಹಿಡಿದ್ರೂ ಲಕ್ಷಗಟ್ಟಲೆ ದಾಟಿರ್ತದೆ. ಈ ನಿಟ್ಟಿನಲ್ಲಿ ಎಲ್ಲ ಒಂದು ಎಡಪಂಥೀಯ ವಿಷಯಗಳಿರುವಂತಹ ಜರ್ನಲಿಸ್ಟ್ಗಳಿರ್ಬೋದು ಅಥವಾ ಎಡಪಂಥೀಯರಿರ್ಬೋದು, ಅವರಿಗೆ ಹುಲ್ಲು ಬರುವಂತಹ ರೀತಿಯಲ್ಲಿ
ಧಾರ್ಮಿಕ ಆಚರಣೆಗಳ ಸಮಾವೇಶವನ್ನು ಹೇಗೆ ಮಾಡಿಕೊಡಬೇಕು, ಹೇಗೆ ನಡೆಸ್ಕೊಳ್ಬೇಕು ಅಂತಕ್ಕಂಥ ಎಲ್ಲೇ ಈಗ ಇಡೀ ಜಗತ್ತಿನಲ್ಲಿ ತಗೊಂಡ್ರೆ ಮಕ್ಕಾ ಇದೆ, ಮದೀನಾ ಇದೆ, ರೋಮ್ ಇದೆ, ಜೆರುಸಲೆಮ್ ಇದೆ. ಈ ವರ್ಷಕ್ಕೆ ಹೋಗುವಂತಹ ಜನ ಅಂದರೆ ಒಂದು ವರ್ಷಕ್ಕೆ ಸೇರುವಂತಹ ಜನರ ಎಷ್ಟೋ ಪಟ್ಟು ಹೆಚ್ಚು ಖಾಲಿ 45 ದಿನದಲ್ಲಿ ಸೇರಿದ್ದಾರೆ. ಈ ನಿಟ್ಟಿನಲ್ಲಿ ಕುಂಭಮೇಳ 2025 ಒಂದು ಪ್ರತಿಯೊಬ್ಬರ ಜೀವನದಲ್ಲಿ ಅಚ್ಚಳಿಯದ ಒಂದು ಕ್ಷಣವಾಗಿರ್ತದೆ. ನೀವು ಕುಂಭ ಸ್ನಾನಕ್ಕೆ ಹೋಗಿದ್ದರೆ ಕೆಳಗೆ ಕಮೆಂಟ್ ಮಾಡಿ ನಿಮ್ಮ ಅನುಭವ ಹೇಗಿತ್ತು ಅನ್ನೋದನ್ನು ಹೇಳಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಕುಂಭಮೇಳ 2025 ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಸಮಾವೇಶ. ನಾನು ನಿಮ್ಮ ಧರಣೀಶ್. ಧನ್ಯವಾದ.